ಅಜ್ಜು ನೀನು ಅರ್ಥ ಮಾಡ್ಕೊ ಕ್ಲೀನಾಗೆ. ಸತ್ಯವಾಗ್ಲೂ ನೀನು ಯಾರು ನಂಬ್ಕೊಂಡು ನೀನು ಹೋಗ್ತಾ ಇದೆಯೋ ಅಣ್ಣನ ಬಾಯಿ ತುಂಬ ಕರಿತಾ ಇದೆಯಾ, ಆರ ಅವರು ನೀನು ಮುಂದೆ ಹೋಗಿದ್ಮೇಲೆ ಹಿಂದೆ ತೇವಿಡಿ ಅಂತ ಮಾತಾಡ್ತಾರೆ ಅಂಜಲಿ. ನನ್ನ ಬಾಯಾರು ಹೇಳ್ಕೊಡ್ತು ಇದನ್ನು, ಬಟ್ ನಿನ್ಗೆ ಹೇಳ್ಬಿಟ್ಟೆ ಯೂಟ್ಯೂಬಲ್ಲಿ. ಯಾಕೆ ಗೊತ್ತಾ, ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂತು. ನೀನು ಇನ್ನೊಂದು ನಂಬರ್ ಇತ್ತು, ನಾನು ಕಾಲ್ ಮಾಡಿದಾಗ ಅದನ್ನು ನೀನು ಸ್ವಿಚ್ ಆಫ್ ಮಾಡಿಬಿಡ್ತೆ ಅಂದ್ಬಿಟ್ಟು ಆ ನಂಬರ್ಗೆ ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. 944 ಲಾಸ್ಟ್ ನಂಬರ್ ನಿಂದು, ನಾನು ಮಾಡೋಕ್ಕೆ ಹೋಗಿಲ್ಲ. ನೈಟ್ ಕೂಡ ನೀನು ಬೇರೆ ನಿನ್ನ ಜೊತೆ ನೈಟ್ ಯಾರು ಮಾತಾಡಿದ್ರು ನನಗೆ ಗೊತ್ತು. ಅಮ್ಮ ನಿನ್ನ ಜೀವನ ಹಾಳಾಗ್ತಾ ಇರೋದು ಏನಕ್ಕಮ್ಮ ಹಿಂಗೆ ಮಾಡ್ಕೊಳ್ತಿದ್ಯಾ? ನಿನಗೊಂದು ಮಗು ಇದೆ, ನಾನಿದ್ದೀನಿ ನಿನಗೆ. ಅಮ್ಮ ದುಡ್ಡು ತಾನಮ್ಮ, ನಾನು ಸಂಪಾದನೆ ಮಾಡಿ ನೀನು ಸಾಕ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ನಾನಿದ್ದೀನಿ ನಿನಗೆ ಎಲ್ಲ ಥರ, ನಿನಗೆ ಕಷ್ಟಗಳನ್ನ ಹೇಳೋಕ್ಕೆ, ಕಣ್ಣೀರು ಹೇಳ್ಕೊಡೋಕೆ ನಾನು ಇದ್ದೀನಿ ಅಮ್ಮ. ಎಲ್ಲ ಥರನೂ ಬಾಯಿ ತುಂಬ ನೀನು ಅನ್ನ ಅಂತ ಕರೆಯೋಕ್ಕೆ ಹೋಗ್ತೀಯ. ನೀನು ಮಾಡೋ ತಪ್ಪೇನು ಗೊತ್ತಾ? ಫಸ್ಟ್ ಆಫ್ ಆಲ್ ಹೇಳ್ತು ನೋಡಮ್ಮ, ಒಂದೇ ಒಂದು ತಪ್ಪು ನೋಡು. ನಾನು ಸಾಚನ ಹೇಳ್ಕೊಳಕ್ಕೆ ಬರ್ತಾನೆ, ನಾನು ತುಂಬ ಬುದ್ಧಿವಂತ. ಇವಾಗ ನಾನು ನಿನ್ನೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಮಾತ್ರ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮಗು ಮೇಲೆ ಸತ್ಯ ಓಪನಾಗಿ ಹೇಳ್ತೀನಿ ನೋಡು. ಫಸ್ಟ್ ಎಲ್ಲೋ ಹೋದ್ರೂ ವೀಡಿಯೋಗಳನ್ನ ಹಳೆ ಪ್ರೂಫ್ಗಳನ್ನ ತೋರಿಸ್ದಾಗ ನೀನು ಏನು ಸಿಗುತ್ತೆ? ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ಯಾ? ನಿನ್ನನ್ನು ಬಳಸ್ಕೊಳಕ್ಕೆ ಯೂಸ್ ಮಾಡ್ತಾರೆ ಕಣೆ. ನೀನು ಇದನ್ನು ಬೇಕೆಂದೇ ಮಾಡ್ತಾಯಿದ್ದೀನಿ, ನನಗೆ ಗೊತ್ತು. ನನಗೆ ಅವ್ರ ಹತ್ರ ಬಂದರೆ ನಾನು ನೋವು ಕೊಟ್ಟು, ನಾನು ನಿನ್ನ ಗಂಡ ಎಷ್ಟು ದುಡ್ಡು ಕ್ರಿಮಿನಲ್ ನಿನ್ಗೆ ಚೆನ್ನಾಗಿ ಗೊತ್ತು, ಬುದ್ಧಿವಂತನ ಗೊತ್ತು. ಲೇ ನೀನು ಬೇರೆಯವ್ರು ಲವ್ ಮಾಡಿದೆ ಅಂತ ಗೊತ್ತಿದ್ದೆ ಕಣೆ, ನನ್ನ ಕರ್ಕೊಂಬಂದಿದ್ದೆ. ಅಂಥದ್ರಲ್ಲಿ ನಿನ್ನ ಬಿಟ್ಬಿಡ್ತೀನಾ? ನಿನಗೆ ಬೇಡವಾ? ನಿನ್ನ ಮನಸ್ಸಲ್ಲಿ ನಾನು ಬೇಡವಾ? ಒಂದೇ ಮತ್ತೆ ನಮ್ಮನ್ನು ಡೇಟಾ ಟೆಸ್ಟಿಂಗ್ ಬಾ, ಇಲ್ಲ ಕೋರ್ಟಿಗೆ ಬರ್ತೀಯ ಬಾ, ಇಲ್ಲ ಕಮಿಷನ್ ಆಫೀಸ್ಗೆ ಬರ್ತೀಯ ಬಾ. ನಾನು ಮಗುನ ಸೆತ್ತರ ಕೊಡು, ನೀನು ಬರಲ್ಲ ಅಂತ ಬಾಯಿ ತುಂಬ ಹೇಳ್ಬೋದು. ಸೆತ್ತಾಗಣೆ ಗೊತ್ತಾಗತ್ತೆ ನಿನಗೆ, ನಮ್ಗೆ ಯಾರು ಇಲ್ವಾ? ಇವಾಗಲೇ ನೀನು ಅನಾಥೆಗಾಗೋಗಿದ್ಯಾ. ಮುಂದೆ ನಿನಗೂ ಇರೋದು ಯಾರು ಹೇಳು? ಒಬ್ಬ ಮಗ. ನಾನು ಇರೋ ಕಂಡೆಗಾನೆ ನೀನು ವ್ಯಾಲ್ಯೂಷನು ಎಲ್ಲಿ ಹೋಗ್ರೋ ನಾನು ಇಜ್ಜಿ ನನ್ನ ಗಂಡ ಹಿಂಗೆ ಮಾಡ್ದೆ ತಪ್ಪು. ನನ್ನ ಬಗ್ಗೆ ಅಟ್ಲೀಸ್ಟ್ ತಪ್ಪು ಹೇಳೋಕೆ, ನನ್ನ ಬಗ್ಗೆ ತಪ್ಪಾಗಿ ಹೇಳೋಕೆ ನಾನು ಇದ್ದೀನಿ ಕಣೆ ನಿನಗೆ. ಅದನ್ನು ಅರ್ಥ ಮಾಡ್ಕೊ. ಜೀವನದಲ್ಲಿ ಯಾವತ್ತು ನೀನು ಬಿಟ್ಕೊಟ್ಟು ನಾನು ಯಾವತ್ತೂ ಯಾರ ಹತ್ರ ಬಿಟ್ಕೊಟ್ಟಿಲ್ಲ. ನನ್ನನ್ನು ಕೆಟ್ಟ ಬೈಯೋದು ನೀನು ತಾನೇ ಬೈತೀಯ, ಬೇರೆಯವ್ರು ಬೈತಾರೆ ನನ್ನ. ಬಿಟ್ಟು ಹಾಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಗೊತ್ತಾ? ನಿನಗೆ ಒಳ್ಳೆ ಮೈಂಡ್ ಇದೆ, ಒಳ್ಳೆ ಬುದ್ಧಿ ಇದೆ, ಒಳ್ಳೆ ನಾಲೆಡ್ಜ್ ಇದೆ. ಆದ್ರೆ ನಿನಗೆ ಯಾಕೆ ಅರ್ಥ ಆಗ್ತಾ ನನಗೆ ಗೊತ್ತಾಗ್ತಾಯಿಲ್ಲ. ಒಂದೊಂದು ತಿಳ್ಕೊ, ಜೀವನದಲ್ಲಿ ನನಗೆ ಕಾಲ್ ಮಾಡಿ ಗಂಡ ಬೇಕೆಂದು ಯೋಚನೆ ಮಾಡಿ ನೀನು ಮಾತಾಡು. ಗಂಡ ಬೇಡ ಅಂದು ಹೋಗಿದಾಗ ಹೋಗೋರಲ್ಲ ತಪ್ಪಾಗಿ ಒಂದು ಕಡೆ ನೀನು ಪಿಂಕ್ ಕಲರ್ ಚುಡಿದಾರ ಹಾಕ್ಕೊಂಡಿದ್ಯಲ್ಲ ಗಾಡಿ ಮೇಲೆ ಕೂತ್ಕೊಂಡು. ಈ ಥರ ಹಲವಾರು ವೀಡಿಯೋಗಳ ಹತ್ರ ಐತೆ. ಯಾಕೆ ಗೊತ್ತಮ್ಮ ಹೇಳು? ಆವಾಗ ನೀನು ಹೋಗಿದಾಗ ನಿನ್ನ ಕದ್ದಲ್ಲಿ ತಾಳಿ ಇರ್ಬೇಕು ತಾನೆ. ತಪ್ಪಮ್ಮ, ತಪ್ಪು. ಯಾರು ನಂಬಿ ಹೋಗ್ತೀಯೋ ಅಲ್ಲಿ ಮೋಸ ಹೋಗ್ತಾ ಇದೆಯಾ ಅಂತೇಳಿ ನೀನು ಬೇಕಂದು ಇದನ್ನು ನೀನು ಮಾಡ್ಕೊಂಡು ಹೋಗಿದ್ರೆ ಸತ್ಯವಾಗ್ಲೂ ನಿನಗೆ ನಾನು ಬುದ್ಧಿ ಹೇಳೋಕ್ಕಾಗಲ್ಲ ಅಂಜಲಿ. ಬೇಕು ನೀನು ತಪ್ಪು ಮಾಡಿದ್ರೆ ನಾನು ನಿನ್ನ ಬುದ್ಧಿ ಹೇಳೋಕ್ಕಾಗಲ್ಲ. ನಾನು ನಿನ್ನ ಗಂಡನಾಗಿರೋಕ್ಕೆ ಯೋಗ್ಯತೆ ಕೊಡಿಲ್ಲ. ಓಪನಾಗಿ ಹೇಳ್ತೀನಿ ನೋಡು, ಮಗು ಕೂಡ ನನಗೆ ಯೋಗ್ಯತಿರಲ್ಲ, ನಿನಗೂ ಮಗು ಯೋಗ್ಯತಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಕಾಲ್ ಮಾಡಿ ಮಾತಾಡ್ರೆ